ನಮಸ್ಕಾರ ಸ್ನೇಹಿತರೆ, GKS ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಸ್ವೀಟ್ ಕಾರ್ನ್ ಪಲಾವು. ನಾನಿಲ್ಲಿ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಮೆಣಸುಕಾಳು, ಒಂದು ಟೊಮೊಟೊ, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ಸ್ವೀಟ್ ಕಾರ್ನ್ ಪಲಾವ್ ಅಂದರೆ ಬೇಕಾಗಿರೋದು ಸ್ವೀಟ್ ಕಾರ್ನ್ ಮೇಯ್ನು. ಸ್ವೀಟ್ ಕಾರ್ನು, ಆಲೂಗೆಡ್ಡೆ, ಕ್ಯಾರೆಟು, ಬಟಾಣಿ ಇಷ್ಟು ಹಾಕ್ಕೊಂಡಿದ್ದೀನಿ ತರಕಾರಿಲಿ. ನಾನು ಮಿಕ್ಸಿಗೆ ಹಾಕ್ಕೊಡಿ ಅಂತ ಕೊಟ್ಟರೆ ಮಿಕ್ಸಿ ನಾನೇ ಮಾಡಿಲ್ಲ. ಆನ್ ಮಾಡಿದ್ರೆ ತಾನೇ ರುಬ್ಬೋದು. ಆನ್ ಮಾಡದೆ ಹಿಂಗೇ ಇಟ್ಕೊಂಡಿದ್ದಾರೆ. ಆಮೇಲೆ ಅಯ್ಯೋ ಆನ್ ಮಾಡಿಲ್ಲ ಅಂತ ನಾನು ಹೇಳಿದ್ಮೇಲೆ ಆನ್ ಮಾಡ್ಕೊಂಡು ರುಬ್ತಾ ಇದ್ದಾರೆ. ಇದನ್ನು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೀವು ನೋಡ್ಬೋದು ಈಗ ಈ ರೀತಿ ಪೇಸ್ಟ್ ಆಗಿರಬೇಕು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ. ಸಾಸಿವೆ ಸಿಡಿತಾ ಇದೆ, ನೋಡ್ಬೋದು ನೀವು ಇವಾಗ. ಸಾಸಿವೆ ಸಿಡಿದಾದ್ಮೇಲೆ ಈಗ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೋಬೇಕು. ಈಗ ನೀವು ನೋಡ್ಬೋದು ಹಸಿ ವಾಸನೆ ಹೋಗಿದೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ನುಣ್ಣಗೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಟೊಮೊಟೊ ಆ ರೀತಿ ಬೇಯಿಸ್ಕೋಬೇಕು. ಈಗ ನೋಡ್ಬೋದು ಟೊಮೊಟೊ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಕ್ಕೆ ನಾವು ರುಬ್ಕೊಂಡಿರೋದು ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಪುಡಿ ಮತ್ತು ಬಿರಿಯಾನಿ ಪುಡಿ, ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟು ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ಬೋದು ನೀವು ಮಸಾಲೆದ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾವೇನು ತರಕಾರಿನ ತೊಳೆದಿಟ್ಕೊಂಡಿರ್ತೀವೋ ಆ ತರಕಾರಿನ ಆ್ಯಡ್ ಮಾಡಬೇಕು. ಸ್ವೀಟ್ ಕಾರ್ನ್, ಕ್ಯಾರೆಟ್, ಆಲೂಗೆಡ್ಡೆ, ಬಟಾಣಿ ಈ ಮೂರು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೀನ್ಸು ಕೂಡ ನೀವು ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ 3 ಲೋಟ ತೊಗೊಂಡಿದ್ದೀನಿ ಅಕ್ಕಿನ, ಅದಕ್ಕೆ 6 ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ನಮಗೆ ರುಚಿಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಎಲ್ಲ ಹೊಂದಬೇಕು. ಅದಕ್ಕೆ ಒಂದು ಮಳ್ಳಿಸ್ಬೇಕು. ಈಗ ನೋಡ್ಬೋದು ನೀವು
ಮಸಾಲೆ ಎಲ್ಲ ಮಳ್ತೈತೆ. ಇವಾಗ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಅಕ್ಕಿನ ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಬೇಕು. ಈಗ ನೀವು ನೋಡ್ಬೋದು ಸ್ವೀಟ್ ಕಾರ್ನ್ ತರಕಾರಿ ಪಲಾವ್ ರೆಡಿಯಾಗಿದೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ಯಜಮಾನ್ರು ಕೊಡ್ತಾಯಿದ್ದೀನಿ, ಟೇಸ್ಟ್ ಮಾಡ್ತಾಯಿದ್ದಾರೆ. ಅವ್ರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾರೇ ಅಡುಗೆ ಮಾಡಿಕೊಟ್ರು ಒಂದು ಮೆಚ್ಚುಗೆ ಅಂತ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಖುಷಿ ಪಡ್ತಾರೆ. ಸೂಪರ್.